ದೀಪಣ್ಣ, ನಾರ್ಮಲಿ ಕರಾವಳಿ ಭಾಗ ಅಥವಾ ಬೇರೆ ಬೇರೆ ಕಡೆಯಿಂದ ಎಜುಕೇಷನ್ ಸಿಸ್ಟಮ್ ಈಗ ತುಂಬ ಡೆವಲಪ್ಡ್ ಎಜುಕೇಷನ್ ಸಿಸ್ಟಮ್. ಅಲ್ಲಿಂದ ಎಜುಕೇಷನ್ ಮುಗಿಸಿ ವೃತ್ತಿ ಜೀವನಕ್ಕೆ ಕಾಲಿಡ್ತಾರೆ. ಕಾರ್ಪೊರೇಟ್ ಅನ್ನುವಂಥ ದೊಡ್ಡ ಸಾಗರಕ್ಕೆ ಧುಮುಕ್ತಾರೆ. ಆ ಕಾರ್ಪೊರೇಟ್ ಲೆವೆಲಲ್ಲಿ ಕೆಲಸ ಮಾಡ್ತಾ ಆಪರ್ಚುನಿಟಿಗಳನ್ನು ಹೇಗೆ ಬಿಲ್ಡ್ ಮಾಡಬೇಕು, ಅಥವಾ ಆ ಕಾರ್ಪೊರೇಟ್ ಲೆವೆಲಿಗೆ ಬಂದು ಇಳಿದ ತಕ್ಷಣ ಆ ಸಾಗರದಲ್ಲಿ ಸಾಮಾನ್ಯವಾಗಿ ಹೇಗೆ ನಾವು ಈಜಬೇಕು ಅನ್ನೋದು ತುಂಬ ಜನರ ಪ್ರಶ್ನೆ ಇರುತ್ತೆ. ಸೊ ನೀವು ಕಾರ್ಪೊರೇಟಲ್ಲಿ ಕೆಲಸ ಮಾಡಿ ಬೇರೆ ಬೇರೆ ದೇಶಗಳಲ್ಲಿ ಹೋಗಿ ಕೆಲಸ ಮಾಡಿದ್ರಿ. ನಿಮ್ಮ ಅನುಭವವನ್ನು ನಮ್ಮ ಯುವ ಮನಸ್ಸುಗಳಿಗೆ ಹೇಳೋದಾದರೆ, ಈ ಕಾರ್ಪೊರೇಟ್ ವರ್ಲ್ಡ್ ಅನ್ನುವಂಥದ್ದು ಒಂದು ದೊಡ್ಡ ಸಮುದ್ರದ ಥರ. ನೀವು ಕಾಲೇಜಲ್ಲಿದ್ದಾಗ ಒಂದು ಚಿಕ್ಕ ಬಾವಿಯಲ್ಲಿದ್ದವರು, ಎಸ್, ಅಲ್ಲಿಂದ ನೀವು ಸಮುದ್ರಕ್ಕೆ ಬಂದ ಹಾಗೆ, ಅಂದರೆ ಸಿಹಿ ನೀರಿಂದ ಉಪ್ಪು ನೀರಿಗೆ ಬಂದ ಹಾಗೆ. ಬರೀ ನೀರು ಮಾತ್ರ ಅಗಾಧತೆ ಅಲ್ಲ, ಅದರದ್ದು ಟೇಸ್ಟ್ ಸಹ ಬದಲಾಗ್ತದೆ. ಹೌದು, ಸಿಹಿ ನೀರಿಂದ ಉಪ್ಪು ನೀರಿಗೆ ಬಂದ ಹಾಗೆ. ಆದರೆ ಕಾರ್ಪೊರೇಟಲ್ಲಿ ನೀವು ರಿಟೈರ್ಡ್ ಆಗುವವರೆಗೂ 22-23 ವರ್ಷಕ್ಕೆ ನೀವು ಸೇರಿದರೆ ನಿವೃತ್ತಿ ಆಗುವವರೆಗೂ ಒಂದು ಅಪಾರ್ಚುನಿಟಿ, ಇನ್ನೊಂದು ಚಾಲೆಂಜ್, ಅದೆರಡು ಒಟ್ಟಿಗೆ ಬರ್ತದೆ. ನನಗೆ ಚಾಲೆಂಜ್ ಬೇಡ ಅಂತ ಹೇಳಿದ್ರೆ ನಿಮಗೆ ಅಪಾರ್ಚುನಿಟಿ ಸಹ ಇರುವುದಿಲ್ಲ, ಗ್ರೋತ್ ಇಲ್ಲ. ಸವಾಲುಗಳು ಬೇಡ ಅಂತ ಹೇಳಿದರೆ ನಿಮ್ಗೆ ಅವಕಾಶಗಳು ಇರುವುದಿಲ್ಲ. ಸವಾಲುಗಳನ್ನು ನಾನು ಸವಾಲಾಗಿ ತೆಗೆದುಕೊಂಡು ಅದನ್ನು ನಿಭಾಯಿಸ್ತೇನೆ ಅಂತ ಹೇಳಿದರೆ ನಿಮಗೆ ಅವಕಾಶಗಳು ಒಂಥರ ಅದು ಸ್ಕೈ ಹೈ, ನೀವು ಏನು ಬೇಕಾದರೂ ಸಾಧಿಸ್ಬೋದು. ಈ ಗೌರ್ಮೆಂಟ್ ಸೆಕ್ಟ್ರಲ್ಲಿ ಅಷ್ಟು ಸಾಧಿಸಲು ಸಾಧ್ಯ ಇಲ್ಲ. ಆದರೆ ಪ್ರೈವೇಟ್ ಅಂದರೆ ಕಾರ್ಪೊರೇಟಲ್ಲಿ ಯು ಕ್ಯಾನ್ ಡೂ ವಂಡರ್ಸ್. ನೀವು ಎಲ್ಲಿ ಬೇಕಾದರೂ ಏನು ಬೇಕಾದರೂ ನೀವು ಅಲ್ಲಿ ಯಾವ ಹುದ್ದೆಯನ್ನು ಬೇಕಾದರೂ ಅಲಂಕರಿಸ್ಬೋದು. ಏನೂ ಅಲ್ಲದವರು ಎಲ್ಲವುದೂ ಆಗುವಂತಹ ಒಂದು ಅವಕಾಶವನ್ನು ಕಾರ್ಪೊರೇಟ್ ವರ್ಲ್ಡ್ ಕೊಡ್ತದೆ. ಆದ್ದರಿಂದ ನಾ ಹೇಳೋದಷ್ಟೇ, ನೀವು ಬಂದಾಗ ಒಂದು ಕನ್ಫ್ಯೂಷನ್ ಇರ್ತದೆ. ಫಸ್ಟ್ ಬಂದಾಗ ಡೋಂಟ್ ಗೆಟ್ ಲಾಸ್ಟ್. ಎಲ್ರಿಗೂ ಅದು ಇದ್ದೇ ಇರ್ತದೆ. ಎಷ್ಟೋ ಜನ ಕಾರ್ಪೊರೇಟ್ ವರ್ಲ್ಡ್ಗೆ ಬಂದು ಈ ಟೆನ್ಷನ್ನು, ಈ ಕಾರ್ಪೊರೇಟ್ ವರ್ಲ್ಡ್ನ ಅಗಾಧತೆಯನ್ನು ನೋಡಿ ಇದು ಬೇಡ, ನಾನು ಬಿಸ್ನೆಸ್ ಮಾಡ್ತೇನೆ ಅಂತ ಹೋಗ್ತಾರೆ. ಬಿಸ್ನೆಸ್ ಮಾಡೋದು ತಪ್ಪಲ್ಲ, ಬಿಸ್ನೆಸ್ಸೇ ಮಾಡಬೇಕಂತಿದ್ರೆ ಮಾಡಿ. ಆದರೆ ಕಾರ್ಪೊರೇಟ್ ವರ್ಲ್ಡಿಗೆ ಹೆದರಿ ನೀವು ಹೋಗುವಂಥದ್ದಿಲ್ಲ. ಅಲ್ಲಿ ಇರುವಂತಹ ಅತಿ ದೊಡ್ಡ ಹುದ್ದೆಯಲ್ಲಿ ಇರುವವನು ಒಂದಿನ ನಿಮ್ಮ ಥರ ಟ್ರೈನಿಯಾಗೆ ಸೇರಿದವನು, ಇವತ್ತು ಆ ಹುದ್ದೆಯಲ್ಲಿ ಇದ್ದಾನೆ. ಆದ್ದರಿಂದ ಅಗೈನ್, ಬಿಲೀವ್ ಇನ್ ಯುವರ್ ಸೆಲ್ಫ್, ಹ್ಯಾವ್ ದ ಲರ್ನಿಂಗ್ ಆ್ಯಟಿಟ್ಯೂಡ್, ಕೀಪ್ ಯುವರ್ ಮೈಂಡ್ ಓಪನ್ ಆ್ಯಂಡ್ ಮೂವ್ ಫಾರ್ವರ್ಡ್. ಅಷ್ಟೇ, ಅದು ಬಿಟ್ಟರೆ ಮತ್ತು ಏನೂ ಇಲ್ಲ. ಹಾಗೆ ನೋಡಿದ್ರೆ ಇವತ್ತಿನ ತಲೆಮಾರಿನವರಿಗೆ ವಿಪುಲವಾದಂಥ ಅವಕಾಶಗಳಿದೆ. ಸೊ ಸ್ಕೈ ಇಸ್ ದ ಲಿಮಿಟ್. ಯಾಕಂತ ಹೇಳಿದ್ರೆ ಈಗ ಒನ್ ವರ್ಲ್ಡ್ ಕಾನ್ಸೆಪ್ಟ್ ಇದೆ. ಯಾವ ದೇಶದವ್ರು ಯಾವ ದೇಶಕ್ಕೆ ಹೋಗಿ ಬೇಕಾ ಕೆಲಸ ಮಾಡ್ಬೋದು. ಸೊ ಆ ಥರದ ಒಂದು ಅವಕಾಶಗಳು ಇವತ್ತು ಬರುವಂಥ ಈ ನಿಟ್ಟಿನಲ್ಲಿ ಐ ಥಿಂಕ್ ಯು ಶುಡ್ ಗೋ ಗ್ಲೋಬಲ್. ಓಕೆ, ನೀವು ಲಿಮಿಟ್ ಮಾಡ್ಕೊಳ್ಬೇಡಿ, ನಾನು ಇಲ್ಲೇ ಇರಬೇಕು, ನಾನು ಇಲ್ಲೇ ಇರ್ತೇನೆ, ಹಾಗೆಲ್ಲ ಬೇಡ. ಅವಕಾಶಗಳಿದೆಯಾ, ಗೋ, ಹೋಗಿ ನಿಮ್ಮನ್ನು ನೀವು ಹೊಸ ಸವಾಲುಗಳಿಗೆ ಒಡ್ಡಿಕೊಳ್ಳಿ. ಆಗ ನಿಜವಾದ ನಿಮ್ಮ ಆ ಪ್ರತಿಭೆ ಹಾಗೂ ಸಾಮರ್ಥ್ಯ ಗೊತ್ತಾಗ್ತದೆ. ಗೋ ಗ್ಲೋಬಲ್, ಅಚೀವ್ ಸಮಥಿಂಗ್ ವೆರಿ ಯುನಿಕ್. ಹಾಗೆ ಮಾಡೋದರ ಮೂಲಕ ನಿಮ್ಮನ್ನು ಹೆತ್ತವರು, ನಿಮ್ಮ ಊರು ಅಥವಾ ಈ ರಾಜ್ಯವೋ ಸೊ ಹೆಮ್ಮೆ ಪಡುವಂಥದ್ದು ಮಾಡಿ. ಇವತ್ತು ಅಮೆರಿಕದ ಅತಿ ದೊಡ್ಡ ಎಲ್ಲ ಕಂಪ್ನಿಗಳ ಸಿಇಒಗಳೆಲ್ಲ ಭಾರತೀಯರು. ಆ IIT ಕಲ್ತವ್ರು, ಈ IIT ಕಲ್ತವ್ರು ಅಂತಾರೆ. ಅದಕ್ಕಿಂತ ದೊಡ್ಡದು ಏನಿದೆ ಅಚೀವ್ಮೆಂಟ್ ಇನ್ ಲೈಫ್. ಆದ್ದರಿಂದ ಸೊ ಐ ಥಿಂಕ್ ಕಾರ್ಪೊರೇಟ್ ವರ್ಲ್ಡ್, ಸೊ ಇಟ್ಸ್ ಅ ಬಿಗ್ಗೆಸ್ಟ್ ಅಪಾರ್ಚುನಿಟಿ ಫಾರ್ ಎನಿ ಒನ್. ಚೇಸ್ ಇಟ್ ಅಷ್ಟೇ. ಸೊ ಯಾವುದೇ ವೃತ್ತಿ ಆಗಲಿ ಅದರಲ್ಲಿ ಫ್ಯಾಷನ್ ಇರಬೇಕು ಅನ್ನೋದೇ ಐ ಥಿಂಕ್ ಎಲ್ಲ ಕ್ಷೇತ್ರದಲ್ಲೂ ಕೂಡ ನಮ್ಮ ಕರಾವಳಿಗರು ಮೇಲುಗೈ ಅನ್ನೋದು ಬಹಳ ಹೆಮ್ಮೆಯ ವಿಚಾರ. ಆ್ಯಂಡ್ ಬೇರೆಯವರು ಇದ್ದಾರೆ, ಬಟ್ ನಮ್ಮ ಕರಾವಳಿಗರು ಮೊದಲಿಗರು ಎಲ್ಲ ಒಂದು ಯಕ್ಷಗಾನ ಇರಲಿ ಅಥವಾ IT ಇರಲಿ, ಉದ್ಯಮ ಇರಲಿ, ಹೋಟೆಲ್ ಉದ್ಯಮ ಇರಲಿ ಅಥವಾ ಯಾವುದೇ ಸೆಕ್ಟರ್ ಇರಲಿ, ನಾವಿದ್ದೀವಿ, ನಮ್ಮನ್ನಲ್ಲಿ ನಾವು ಗುರುತಿಸಿಕೊಂಡಿದ್ದೀವಿ ಅನ್ನುವಂಥ ಹೆಮ್ಮೆ ನಮಗಿದೆ.